ಈಗಂಗಕ್ಕ ಈ ಬರೀ ಗಂಡ್ಮಕ್ಳ ಹೆಸರಲ್ಲೇ ಮಾಡಿದ್ಯಾ, ಹೆಣ್ಮಕ್ಳ ಹೆಸರಲ್ಲೂ ಮಾಡಿದ್ಯಾ? ಹೆಣ್ಮಕ್ಳ ಹೆಸರಲ್ಲಿ ಮಾಡಿದ್ರೆ ಆಮೇಲೆ ಕೇಸ್ ಹಾಕ್ತಾರೆ. ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ. ಅಮ್ಮಮ್ಮಮ್ಮಮ್ಮ ಸುನಂದು 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 ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ. ನಮ್ಮನೆಗೆ ನಾನು ಮಾಡಿದಾಗ ಸುನಂದು ಬಂದ್ಬಿಡ್ತಿದ್ದೆ, ನಂದು 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 ನನ್ಗೂ ಬೇಕು ಅಂತ. ಇವಾಗ ನಾವು ಬಿರಿಯಾನಿ ಮಾಡ್ಕೊಂಡು ಕಿಟಕಿ ಬಾಗ್ಲು ಹಾಕೊಂಡು ತಿನ್ನಲ್ಲ, ಕಿಟಕಿ ಬಾಗ್ಲು ತಕ್ಕೊಂಡು ತಿಂತೀವಿ ಸುನಂದು. ಇದು ಓಪನ್ ಚಾಲೆಂಜ್, ಬಾ ನಿನ್ಗೂ ಬೇಕಾರೆ ಕೊಡ್ತೀವಿ. ಪೋಟಿ ಅಂದ್ರೆ ಪೋಟಿ, ನೀನ್ ಯಾವತ್ತೂ ಸೋಲ್ಬಾರ್ದು, ಗೆಲ್ಬೇಕು, ತಿನ್ನು. ಚಂದ್ರಕಲಾ ಬಿಡಮ್ಮ, ಆಯ್ತು ನಂಗೆ ಗೊತ್ತಾಯ್ತು ಬಿಡು ಮ್ಯಾಟ್ರು. ನೋಡಿ ಅಮ್ಮೋ, ನನ್ ಗಂಡ ತಂದ್ಕೊಟ್ರೆ ಇದು ರೇಷ್ಮೆ ಸೀರೆ ಅಂತ ಅಂತ ಹೇಳಿ ನುರಿತಿದ್ದಲ್ಲ ಚಂದ್ರಕಲಾ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕಿಲ್ 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 ಕಿಲ್ಲ ನಮ್ಮೂ ನುಲಿಯಕ್ ಬರುತ್ತೆ. ನನ್ ಗಂಡ ಕೊಡ್ಸಿದ್ದು. ಕುತ್ಕೋ ಕುತ್ಕೋ ಚಂದ್ರಕಲ್ಲು, ಗೃಹಲಕ್ಷ್ಮಿ ದುಡ್ಡಲ್ಲಿ ತಗೊಂಡಿರೋದು. ಲೈಕ್ಸು ಬರ್ಲಿ, ಇನ್ನು ಜಾಸ್ತಿ ಶೇರ್ ಆಗ್ಲಿ. ನಮ್ಮ ಪ್ರೊಫೈಲ್ಗಳಿಗೆ ಕೆಲವ್ರು ಹೇಳ್ತಾರೆ ನಿನ್ನಂತ ಕಿತ್ತೋಗಿರೋ ಪ್ರೊಫೈಲ್ಗೆ ಪ್ರಮೋಷನ್ ಕೊಡಲ್ಲ ಅಂತ ಹೇಳಿ. ನೋ, ಡೋಂಟ್ ವರಿ, ಐ ಡೋಂಟ್ ಕೇರ್. ವಾವ್, ನಮ್ಗೆ ಇಂಗ್ಲಿಷ್ ಐ ಡೂ ಯಾ ಟುಮಾರೋ. ಗಂಗಾ ಅನ್ನೋದು ಸುಮ್ಮನೆ ಅಲ್ಲ, ಅದೊಂಥರ ಬ್ರ್ಯಾಂಡು. ಪುಷ್ಪ ಅಂದ್ರೆ ಬ್ರ್ಯಾಂಡ್. ಯಾವತ್ತಾದ್ರೂ ಗಂಗಕ್ಕ ಕಣ್ಣೀರ್ ಹಾಕಿದ್ದಿದ್ಯಾ? ಬೇಜಾನ್ ಹಾಕ್ತೀನಿ, ಬೇಜಾನು ದಿನಾ ಹಾಕದೆ. ಕಮೆಂಟ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಮತ್ತೆ ಕಮೆಂಟ್ ಅವ್ರು ನಾನು ಪಬ್ಲಿಕ್ ಅಲ್ಲಿ ನಡೆ ರೋಡಲ್ಲಿ ನಿಂತ್ಕೊಂಡು ಕಂಪಾಳಕ್ಕೆ ಬಾರಿಸಿದ್ರು ನನ್ನ ತಲೆಗೆ ನೀನ್ ಯಾಕಪ್ಪ ಹೊಡಿತಿದ್ಯ ಅಂತ ಕೇಳಲ್ಲ. ನಾನು ಮಧ್ಯೆ ಸತ್ತೋಗಿದ್ದೀನಣ್ಣ. ನಾನು ಲೈಫಲ್ಲಿ ನಾನು ಏನೋ ಉಸಿರಾಡ್ಕೊಂಡು ನಗಿಸ್ತಾ ಇದ್ದೀನಿ ಅಷ್ಟೇ. ಸತ್ತಿರೋಳ್ನ ಅವ್ರೇನು ಸಾಯಿಸ್ತಾರೆ ನನ್ನನ್ನ. ನಾವು ನಮ್ಮ ಅಮ್ಮ ಅವರೆಲ್ಲ ನಾವು ಭಿಕ್ಷೆ ಎಲ್ಲ ಬೇಡ ಊಟ ಮಾಡಿದೀವಿ ಚಿಕ್ಕ ವಯಸ್ಸಲ್ಲಿ. ಹೊಟ್ಟೆಗಾಗಿ ಭಿಕ್ಷೆ, ತುಂಡು ಬಟ್ಟೆಗಾಗಿ ಭಿಕ್ಷೆ, ದಾಹಕ್ಕಾಗಿ. ಅಣ್ಣ ನಮ್ಮ ಸರ್ಕಾರದಲ್ಲಿ ಏನ್ ಗೊತ್ತಾ, ನಾವ್ ಹೇಳೋದು ಇಷ್ಟೇ ಅಣ್ಣ, ಯಾರು ಲೋ ಮಾಡಬಾರ್ದು. ಓದೋ ಟೈಮಲ್ಲಿ ಓದ್ಕೋಬೇಕು, ದುಡ್ಡು ಮಾಡ್ಬೇಕು. ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ತಿತ್ತ ಬಾ ಅಂತಾರೆ, ಇಲ್ಲಾಂದ್ರೆ ಅತ್ತ ಹೋಗು ಅಂತಾರೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100,000 ಹುಡುಗಿರಿ ನಿಂದೆ ಬೀಳ್ತಾರೆ. ಅದಕ್ಕೆ ಮೀಡಿಯಾದವರಿಂದಾನೇ ನಾವು ಬದುಕೋದು. ಮೀಡಿಯಾ ಇಲ್ಲ ಅಂತಂದ್ರೆ ನಾವಿಲ್ಲ. ಮೀಡಿಯಾದವರು ಬಂಗಾರದವರು. ಚೆನ್ನಾಗಿರ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಬರ್ಲಣ್ಣ. ಈಗಂಗಕ್ಕ ಈ ಬರೀ ಗಂಡ್ಮಕ್ಳ ಹೆಸರಲ್ಲೇ ಮಾಡಿದ್ಯಾ, ಹೆಣ್ಮಕ್ಳ ಹೆಸರಲ್ಲೂ ಮಾಡಿದ್ಯಾ? ಹೆಣ್ಮಕ್ಳ ಹೆಸರಲ್ಲಿ ಮಾಡಿದ್ರೆ ಆಮೇಲೆ ಕೇಸ್ ಹಾಕ್ತಾರೆ. ಯಾಕೆ? ಅವ್ರಿಗೆ 50 ಮೆಸೇಜ್ಗಳು ಕಳಿಸ್ಬಿಡ್ರಿ, ಶೇರ್ ಮಾಡ್ಬಿಡ್ರಿ. ಆಮೇಲೆ ಅವ್ರ ಗಂಡ ಯಾವನೇ ಅವನು ಯಾವಳೆ ಅವಳು ಇಷ್ಟು ನಿನಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಕಳಿಸ್ತಾರ. ಅಯ್ಯೋ ಅವಳ ಗಂಗಾ ಅನ್ನೋಳು ನನ್ನ ಹೆಸರಲ್ಲಿ ರೀಲ್ಸ್ ಮಾಡ್ಬಿಟ್ಟವಳು ಒಂದು 50 ಜನ ಶೇರ್ ಮಾಡ್ಬಿಟ್ಟಾರೆ ಅಂತ. ನಾನು ಅವ್ರ ಗಂಡ ಹೆಂಡತಿ ಜಗಳ ಆಗೋದು, ಆಯಮ್ಮ ಹೋಗ್ಬಿಟ್ಟು ನಾನು ನನ್ನ ಹೆಸರಲ್ಲಿ ಕಂಪ್ಲೇಂಟ್ ಕೊಡೋದು, ನಾನು ಆಯಮ್ಮನ ಹೆಸರಲ್ಲಿ ಮಾಡೋದು. ಆದ್ರೆ ಈಗ ಅಂತಂದ್ರೆ ಅವ್ರು ಮಾಡ್ಲೇಬೇಕು. ಅವ್ರ ಹೆಸರು ಅವ್ರು ಬಹಳ ಕೇಳ್ಕೊಂಡಿದ್ದಾರೆ. ಸುನಂದ ಮ್ಯಾಮ್ ಅಂತ ಇದಾರೆ ನಮ್ಮ ಆಫೀಸಲ್ಲಿ ಆಂಕರ್. ಅಂತವ್ರದ್ದು ಮಾಡ್ತೀನಿ, ಆದ್ರೆ ಕೇಸ್ ಹಾಕ್ಬಾರ್ದು ಅಷ್ಟೇ. ನನಗೆ ಕೇಸ್ ಹಾಕಲ್ಲ. ಸುನಂದ ಮ್ಯಾಮ್ ಹೆಸರಲ್ಲಿ ಸುನಂದ. ಅಮ್ಮಮ್ಮಮ್ಮಮ್ಮ ಸುನಂದು ಸುನಂದು ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಬೇಳೆ ಸಾರು ಮಾಡಿರೋದು ನೀನ್ ಒಬ್ಳೆ ಅಂತ ಅನ್ಕೊಂಡ್ ಬೇಡ. ನಮ್ಮನೆಗೆ ಇದ್ಕಿನ್ ಬೇಳೆ ಸಾರು ಮಾಡಿದ್ದೀವಿ. ನೀನ್ ಬೇಳೆ ಸಾರು ಮಾಡಿಲ್ಲ ಕಣಪ್ಪ ಸುನಂದು. ನೀನ್ ಮಾಡಿರೋದು ಮೂಳೆ ಸಾರು. ಬೇಳೆ ಸಾರು ಮಾಡ್ಬಿಟ್ಟು ಅಲ್ಲ, ಮೂಳೆ ಸಾರು ಮಾಡ್ಬಿಟ್ಟು ಬೇಳೆ ಸಾರು ಅಂತ ಹೇಳ್ತೀಯಲ್ಲ. ಬಾಕ್ಲ ಹಾಕೊಂಡು ಕಿಟಕಿ ಹಾಕೊಂಡು ನೀನು ನಿನ್ ಗಂಡ್ರ ತಿಂತಿದ್ರಲ್ಲ, ನಾನೇನ್ ಇಸ್ಕೊಂತಿದ್ನ. ನಮ್ಮನೆಗೆ ನಾನು ಮಾಡಿದಾಗ ಸುನಂದು ಬಂದ್ಬಿಡ್ತಿದ್ದೆ, ನಂದು 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 ನನ್ಗೂ ಬೇಕು ಅಂತ. ಇವಾಗ ಇರ್ಲಿ ಸುನಂದು, ನಾವು ನೋಡ್ಕ ಬಿರಿಯಾನಿ ಮಾಡ್ತೀವಿ. ನೀನೊಬ್ಳೆ ಅಲ್ಲಮ್ಮ ತಿನ್ನೋದು ಮೂಳೆನ, ನಾವು ತಿಂತೀವಿ ಸುನಂದು. ಬೇಡ, ಎಲ್ಲಿವರೆಗೂ ನಿನ್ನ ಫ್ರೆಂಡ್ಶಿಪ್ಪು ಬೇಳೆ ಮೂಳೆವರೆಗೂ ಅಷ್ಟೇ ಸಾಕು. ಇವತ್ತು ಮುಗಿದೋಯ್ತು ಸುನಂದು, ಬೇಡ ನಿನ್ಗೂ ನನ್ಗೂ ಸಾಕು. ನಾವು ಬಿರಿಯಾನಿ ಮಾಡ್ಕೊಂಡು ಕಿಟಕಿ ಬಾಗ್ಲು ಹಾಕೊಂಡು ತಿನ್ನಲ್ಲ, ಕಿಟಕಿ ಬಾಗ್ಲು ತಕ್ಕೊಂಡು ತಿಂತೀವಿ ಸುನಂದು. ಇದು ಓಪನ್ ಚಾಲೆಂಜ್, ಬಾ ನಿನ್ಗೂ ಬೇಕಾರೆ ಕೊಡ್ತೀವಿ. ಎಂಜಾಯ್ ಮಾಡು ಸುನಂದು. ಸುನಂದ ಮ್ಯಾಮ್ ಸತ್ರು ಯಾಕೆ ಹೇಳಿ, ಅವ್ರು ಪ್ಯೂರ್ ವೆಜ್. ಮೂಳೆ ಬಿರಿಯಾನಿ ಮುಗದೆ ಹೋಯ್ತು ಕತೆ ಅಷ್ಟೇ. ಈಗ ಇನ್ನೊಬ್ರು ಇದ್ದಾರೆ ಚಂದ್ರಕಲಾ ಅಂತ, ಆಂಕರ್ ಅವರು. ಆಂಕರ್ ಬಗ್ಗೆ ಏನ್ ಅನ್ಸುತ್ತೆ? ಚಂದ್ರಕಲಾ ಅವರ ಅಣ್ಣ, ನೀನು ಹಿಂದಿಂದೇನೆ ಹಿಂಗೆ ಕೇಳ್ದೆ, ಒಂದ್ ಕಾಫಿ ಆದ್ರೂ ಕೊಡ್ಸ್ಬಿಟ್ಟು ಕೇಳ್ಬೇಕು ತಾನೆ ನೀನು. ಕೊಡಿಸ್ತೀನಿ, ಊಟನೇ ಮಾಡಿಸ್ತೀನಿ, ಅದ್ರಲ್ಲಿ ಆಯ್ತಣ್ಣ, ಒಳ್ಳೆ ಜ್ಯೂಸ್ ಕೊಡ್ಸು. ಆಯ್ತು. ಚಂದ್ರಕಲಾ ಅವ್ರ ಬಗ್ಗೆನಾ
ಏನ್ ಹೇಳೋದಣ್ಣ, ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಭಯ ಆಗುತ್ತಣ್ಣ. ಅವಳು ಹುಲಿ ಇದ್ದಂಗೆ. ಹೌದಾ? ಅಯ್ಯ ಕೇಳಕ್ ಹೋಗ್ಬೇಡ, ಪೂರ್ವ ಹುಲಿ ಅವರು. ಹಾಗೆ ಚಂದ್ರಕಲಾ ಬಿಡಮ್ಮ, ಆಯ್ತು ನಂಗೆ ಗೊತ್ತಾಯ್ತು ಬಿಡು ಮ್ಯಾಟ್ರು. ನೀನೊಬ್ಳೇನ ಗೃಹಲಕ್ಷ್ಮಿ ದುಡ್ಡು ತಗೊಳ್ಳೋದು? ಗೃಹಲಕ್ಷ್ಮಿ ದುಡ್ಡು ತಗೊಂಡಿದ್ದು ನಾನೇನೋ 4 ನೈಟಿ ತಗೊಂಡ್ರೆ ನೀನು ಒಳಗೊಳಗೆ ಕುಡಿಕೊಂಡು 4 ರೇಷ್ಮೆ ಸೀರೆ ತಗೊಂಡಿದ್ದೀಯಲ್ಲ. ನೋಡಿ ಅಮ್ಮ, ನನ್ನ ಗಂಡ ತಂದ್ಕೊಟ್ರೆ ಅದು ರೇಷ್ಮೆ ಸೀರೆ ಅಂತ ಹೇಳಿ ನುಲಿತಿದ್ದಲ್ಲ ಚಂದ್ರಕಲಾ. ಕಿಲ್ 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 ಕಿಲ್ಲ ನಮ್ಮೂ ನುಲಿಯಕ್ಕೆ ಬರುತ್ತೆ. ತಗೊಂಡಿರೋದು ಗೃಹಲಕ್ಷ್ಮಿ ದುಡ್ಡು. ಡವ್ ಮಾಡ್ಬಿಡಮ್ಮ ಚಂದ್ರು. ನಂಗೆ ಗೊತ್ತಮ್ಮ, ನಾವು ನೈಟಿ ತಗೊಂಡಿದ್ದೀವಂತ ಎಲ್ಲಾರ್ಗು ತೋರ್ಸ್ಕೊಂಬಂದಿನಿ. ನಂಗಲ್ಲ, ನನ್ ಗಂಡ ಕೊಡ್ಸಿದ್ದು. ಕುತ್ಕೋ ಚಂದ್ರಕಲ್ಲು, ಗೃಹಲಕ್ಷ್ಮಿ ದುಡ್ಡಲ್ಲಿ ತಗೊಂಡಿರೋದು. ಬಂದ್ಬಿಟ್ಲು ನನ್ಗೆ ಹೇಳಕ್ಕೆ. ನಮ್ ಚಂದ್ರಕಲಂದ್ ಇನ್ನು ಮದ್ವೆನೇ ಆಗಿಲ್ಲ, ಅವಳು ಸತ್ತೋದ್ರು ಪಾಪ. ಮತ್ತೆ ಏನ್ ಗಂಗಕ್ಕ, ಏನ್ ಸಮಾಚಾರ? ಹೇಗಿದೆ ಇವಾಗ ಜೀವನ? ಆರಾಮಾಗಿದೆಯಾ? ಇವಾಗ ಸ್ಟಾರ್ ಆದ ನಂತರ, ಒಂದಿಷ್ಟು ಸ್ಟಾರ್ ಆದ ನಂತರ ಸೋಷಿಯಲ್ ಮೀಡಿಯಾ ಇವಾಗ ಹೇಗಿದೆ ಲೈಫ್? ಯಾವ ಸ್ಟಾರ್ ಇಲ್ಲ, ಪರವಾಗಿಲ್ಲ ಅಣ್ಣ, ಸುಮಾರಾಗಿ ಸುಧಾರಿಸ್ಕೊಂಡು ಹೋಗ್ತೈತೆ. ನಮ್ ಪ್ರೊಫೈಲ್ಗಳಿಗೆ ಕೆಲವ್ರು ಹೇಳ್ತಾರೆ ನಿನ್ನಂತ ಕಿತ್ತೋಗಿರೋ ಪ್ರೊಫೈಲ್ಗೆ ಪ್ರಮೋಷನ್ ಕೊಡಲ್ಲ ಅಂತ ಹೇಳಿ. ನೋ, ಡೋಂಟ್ ವರಿ, ಐ ಡೋಂಟ್ ಕೇರ್. ವಾವ್. ನಾನು ಏನಕ್ಕೆ ಅವರ ಒಂದು ಕೆಲವ್ರು ಕೊಡ್ತಾರೆ, ಪುಣ್ಯಾತ್ಮರು ಕೈ ಎತ್ತು ಮುಗಿಬೇಕು, ಅನ್ನದಾತರು, ಅವ್ರಿಗೇನು ಅನ್ನೋದಿಲ್ಲ. ಕಷ್ಟದಲ್ಲಿ ಸ್ವಲ್ಪ ಸಹಾಯ ಆಗುತ್ತೆ ನನಗೆ. ಹೌದು. ಬೇಡ, ಕೆಲವ್ರು ಕೊಟ್ಟಿಲ್ಲ ಅಂದ್ರೆ ಐ ಡೋಂಟ್ ಕೇರ್, ಐ ಆಮ್ ಲೀಸ್ಟ್ ಬಾದರ್ಡ್. ನಾನು ಅದಕ್ಕೆ ಇಲ್ಲಿರೋದು, ಮೀಡಿಯಾದಲ್ಲಿರೋದು. ಹೌದು. ಅದಕ್ಕೋಸ್ಕರ ಸೊ ನನ್ನ ಒಂದು ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನೊಂದರ ಗಂಗಾ ಅನ್ನೋದು ಸುಮ್ಮನೆ ಅಲ್ಲ, ಅದೊಂಥರ ಬ್ರ್ಯಾಂಡು. ಹರಿಯೋ ನದಿ ಹರಿಯೋ ನದಿ. ಹೌದು, ಯಾಕಂದ್ರೆ ಗಂಗಾ ಅನ್ನುವಂಥ ಹೆಸರು ಅದಕ್ಕೆ ಆದಂಥ ಒಂದಿಷ್ಟು ವ್ಯಾಲ್ಯೂ ಇದೆ. ಓಕೆ ಗಂಗಕ್ಕ, ಈಗ ನನ್ನ ಪ್ರಕಾರ, ಈಗ ಗಂಗಕ್ಕನ ಪ್ರಕಾರ ಏನಿದೆ ಜೀವನ ಅಂತಂದ್ರೆ ಏನು ಗಂಗಕ್ಕ? ಹೌ ಲೈಫ್? ಜೀವನ ಏನಿಲ್ಲ ಅಣ್ಣ, ನಾವು ಬದುಕ್ಬೇಕಂದ್ರೆ ಬದುಕದೇ ಜೀವನ, ಸಾಯ್ಬೇಕಂದ್ರೆ ಸಾಯೋದೇ ಜೀವನ ಅಷ್ಟೇನಣ್ಣ. ಒಂದು ಜೀವನ ಅಂತಂದ್ರೆ ಹುಟ್ಟೋದು ಸಾಯೋದು ಅಷ್ಟೇ ಅಣ್ಣ. ಮಧ್ಯದಲ್ಲಿ ಇವೆಲ್ಲ ಅಲಗ್ ಬುಲಕ್ ಪೀಕ್ಲಾಟಗಳು ಗೋಳಾಟಗಳು ಇರ್ತಾವಲ್ಲ, ಅವೆಲ್ಲ ಕಿಚ್ ಕಿಚ್ ಚಪ್ಪ 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 ಮಾಡ್ಕೊಳಕ್ ಹೋಗ್ಬಾರ್ದು. ಹೆಂಗಿದೆ ಸ್ಮೂತ್ ಆಗಿ ಹೂವ ಓದಂಗ್ ಹೋಗ್ಬೇಕು. ಆ ತರ ಹೋಗಲ್ಲ, ತಗ್ಲಾಕಂತವೆ. ಆವಾಗ ನಾವು ನೀಟಾಗಿ ಹುಷಾರಾಗಿ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಯಾವತ್ತಾದ್ರೂ ಗಂಗಕ್ಕ ಕಣ್ಣೀರ್ ಹಾಕಿದ್ದಿದ್ಯಾ? ಬೇಜಾನ್ ಹಾಕ್ತೀನಿ, ಬೇಜಾನು ದಿನಾ ಹಾಕದೆ. ನೀನ್ ಅಳಸ್ಬೇಡ ಸುಮ್ಮನೆ. ಇಲ್ಲ ಕೇಳ್ದೆ, ಯಾವ್ದಂದ್ರೆ ಯಾವ್ದ ಕಮೆಂಟ್ ನೋಡ್ಬಿಟ್ಟನೋ ಯಾವತ್ತಾದ್ರೂ? ಕಮೆಂಟ್ ನಾನ್ ತಲೆನೇ ಕೆಡಿಸ್ಕೊಳಲ್ಲ. ಮತ್ತೆ ಕಮೆಂಟ್ ಅವ್ರು ನನ್ನ ಪಬ್ಲಿಕ್ ಅಲ್ಲಿ ನಡೆ ರೋಡಲ್ಲಿ ನಿಂತ್ಕೊಂಡು ಕಪ್ಪಾಳಗ್ ಬಾರ್ಸಿದ್ರು ನನ್ನ ತಲೆಗೆ ನೀನ್ ಯಾಕಪ್ಪ ಹೊಡಿತಿದ್ಯ ಅಂತ ಕೇಳಲ್ಲ. ನಾವ್ ಅವೆಲ್ಲ ಫೇಸ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಣ್ಣ ಸಣ್ಣ ವಯಸ್ಸಿಂದನೂ ಕೂಡ. ಎಲ್ಲ ಕಷ್ಟಗಳು, ಕಾದಂಬರಿಗಳು ಓದಿ ಬರ್ದು ಎಲ್ಲ ಅನುಭವಿಸ್ ಬಂದ್ಬಿಟ್ಟಿದೀವಿ. ಯಾಕಂದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇವೆಲ್ಲ ಅವಾಗೆ ಅನುಭವ ಆಗ್ಬಿಟ್ಟಿರುತ್ತಲ್ಲ. ಅವೆಲ್ಲ ಅನುಭವಿಸಿ ಸತ್ತು ಬದುಕಿ ಇಲ್ಲಿದ್ದೀನಿ, ಆರಾಮಾಗಿದ್ದೀನಿ ಅಷ್ಟೇನೆ. ಇವಾಗ ಸತ್ತವ್ರನ್ನೇನಣ್ಣ ಸಾಯಿಸ್ತಾರೆ ಅಲ್ವ? ಸತ್ತಿರೋವ್ನ ಹೊಡೆದ್ರೆ ಸತ್ತೋತದೆ ತಿರ್ಗಾ? ಇಲ್ಲ, ಸತ್ತೋಗಿರುತ್ತೆ ಅಷ್ಟೇನೆ. ನಾನ್ ಮೊದ್ಲೇ ಸತ್ತೋಗಿದ್ದೀನಣ್ಣ. ನಾನ್ ಲೈಫಲ್ಲಿ ನಾನು ಏನೋ ಉಸಿರಾಡ್ಕೊಂಡು ನಗಿಸ್ತಾ ಇದ್ದೀನಿ ಅಷ್ಟೇ. ಸತ್ತಿರೋಳ್ನ ಅವ್ರೇನ್ ಸಾಯಿಸ್ತಾರೆ ನಮ್ಮನ್ನ, ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಈ ನಗಿಸೋದಿದೆಯಲ್ಲ ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಬೇರೆಯೊಬ್ಬರನ್ನ ನೋಡಿದ ತಕ್ಷಣನೇ ನಗು ಬರೋದಿದೆಯಲ್ಲ. ಯಾಕಂದ್ರೆ ನಾವು ಬೇರೆಯವ್ರು ಯಾರನ್ನು ನೋಡಿದಾಗ ನಗು ಬರಲ್ಲ, ಆ ನಗಿಸೋರ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ನಗುವಿನ ಹಿಂದೆ 108 ನೋವಿನ ಕತೆ ಇರುತ್ತೆ ಅಂತೆ. ಆ ನೋವಿನ ಕತೆ ಏನಾದ್ರೂ ಇದೆಯಾ? ಯಪ್ಪ ಐತೆ ಬಿಡೋಣ, ನೀನ್ ಇವಾಗ ಕೆದಕ್ತಾ ಇದ್ರೆ ನೋವಿನ ಕತೆ ಅಂತ ಹೇಳಿ ಇರುತ್ತೆ ಅಣ್ಣ. ಅಯ್ಯೋ ಸಖತ್ತು ಅನುಭವಿಸ್ಬಿಟ್ಟಿದೀವಿ ನಾವು. ಯಾವ ತರ ಜೀವನ ಕಷ್ಟ ಅನುಭವಿಸಿದಕ್ಕ ಸುಮ್ಮನೆ ನಿನ್ನ ಪ್ರಕಾರ? ನಾವು ಅನುಭವಿಸಿರೋದಂತಂದ್ರೆ ಅಣ್ಣ, ಒಂದು ಮಿಡಲ್ ಕ್ಲಾಸ್ ಇದು. ನಾವು ಗುಡಿಸ್ಲಿಂದ ಬಂದವರು. ಆಮೇಲೆ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಸೈಟ್ ಇಟ್ಕೊಂಡು ಜೀವನ ಮಾಡ್ತಿದ್ದೀವಿ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಮನೆ ಉಳಿಸ್ತಾರೆ. ಉಳಿಸಲ್ಲ, ಒಂದು ಇದು ಮಾಡ್ಕೊಂಡಿದೀವಿ, ಬೋರ್ಡ್ ಅನ್ನೋದು ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ಭಯ ಇರುತ್ತೆ. ಭಯ. ನಾವು ನಮ್ಮ ಅಮ್ಮ ಅವರೆಲ್ಲ ನಾವು ಭಿಕ್ಷೆ ಎಲ್ಲ ಬೇಡ ಊಟ ಮಾಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಆ ಥರ ಎಲ್ಲ ಬಂದು ಆ ಥರ ಎಲ್ಲ ಬದುಕಿ ನಮ್ಮಮ್ಮ ಎಲ್ಲ ಕಸ ಗುಡ್ಸೋಕೆ ಹೋಗಿ ಕಷ್ಟಪಟ್ಟು ನಾನು ಸಖತ್ ಅನುಭವಿಸ್ಬಿಟ್ಟಿದ್ದೀವಣ್ಣ ನಾವು. ಲೈಫ್ ಫೇಸ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಅದೊಂದು ಇನ್ನೊಂದೇನಪ್ಪ ಅಂತಂದ್ರೆ, ಅಪ್ಪ ಅಮ್ಮನ ಜಗಳ ಇರುತ್ತಲ್ಲ, ಅದು ಇದ್ದಿದ್ದು ಒಂಥರ ಡಿಪ್ರೆಷನ್. ಅಪ್ಪ ಅಮ್ಮ ಮಕ್ಕಳ ಮುಂದೆ ಜಗಳ ಆಡ್ತಿದ್ರೆ ಓಡೋಗಿ ನಾವು ಬಚ್ಚಿಕೊಳ್ಳೋದು, ಅಮ್ಮನಿಗೆ ಹೊಡಿತಿದ್ರೆ ಅಮ್ಮನಿಗೆ ಬಿಡ್ಸಕ್ ನಾವು ಶಕ್ತಿ ಇರಲ್ಲ, ಕಿರ್ಚಾಡ್ತಿರ್ತೀವಿ, ಯಾರು ಬರಲ್ಲ. ಅವೆಲ್ಲ ಕಣ್ಣಾರೆ ನೋಡಿ 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 ನಮ್ಗೆ ಅದೇ ಒಂಥರ ಡಿಪ್ರೆಷನ್ ಮಿಡಲ್ ಕ್ಲಾಸ್ ಅಲ್ಲಿ. ಎಷ್ಟು ಜನ ಮಕ್ಕಳು ಗಂಗಕ್ಕ? ನಾನು ನನ್ನ ತಂಗಿ ಅಷ್ಟೇ. ತಂಗಿ? ಅಣ್ಣಂದಿರು ಯಾರಿಲ್ಲ, ಗಂಡು ಮಕ್ಕಳೇ ಇಲ್ಲ.
ಗಂಡ್ಮಕ್ಳಿದ್ರೆ ಒಂದ್ ಮನೆಗೆ ಒಂದು ಆಸರೆ. ಗಂಡ್ ಮಕ್ಳು ಇದ್ದಿದ್ರೆ ನಾನೇ ಹಿಂಗ್ ತಲೆ ಕೆಡ್ಸ್ಕೊಂತಿದ್ದೆ. ಅಣ್ಣ ಬಿಡು ಏನೋ ಕೊಡಿಸ್ತಾನೆ ಬಿಡು ಮಾಡ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ. ಈಗ ಅಪ್ಪ ಅಮ್ಮನ ಯಾರು ನೋಡ್ಕೊತಾ ಇದ್ದಾರೆ? ಅಪ್ಪ ಅಮ್ಮ ಅವ್ರ ಜೀವನ ಅವ್ರು ನೋಡ್ಕೊಂತ ಇದ್ದಾರೆ ಅಣ್ಣ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಜೀವನ ಅವ್ರು ಆರಾಮಾಗಿದ್ದಾರೆ. ಇದು ವಯಸ್ಸು ಇವಾಗ ಅವ್ರಿಗೆ ಹಣ ಆಗಿದೆ ಒಂದು 50-55 ಅಷ್ಟೇನೆ, ಒಂದು 60 ಒಳಗಡೆನೆ. ಈಗ ಅಮ್ಮ ಕಸ ಗುಡ್ಸಕ್ ಹೋಗ್ತಾರೆ. ಅಮ್ಮ ಇವಾಗ ಈ ಮದುವೆ ಯಾವಾಗ ಆಯ್ತು? 7 ವರ್ಷ ಆಯ್ತು, 7-8 ವರ್ಷ. ಮದುವೆ ಆದ ನಂತರ ಈ ಕಡೆ ಜೀವನ? ಹಾ, ಮದುವೆ ಆಯ್ತು, ಎಲ್ಲ ಆಯ್ತು, ಮಗು ಆಯ್ತು. ತಿರ್ಗಾ ಮನೇಲಿ ಕುಂತಿದ್ನಲ್ಲ, ಇನ್ನೇನಾದ್ರೂ ಮಾಡ್ಬೇಕಲ್ಲ. ನಿಮಗ್ ಗೊತ್ತಣ್ಣ, ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಮಾಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಯಡಿಯೂರಪ್ಪ ಸರ್ನ ಇಷ್ಟ ಹತ್ರವಾಗಿ, ನೀವು ಎಷ್ಟು ಹತ್ರದಿಂದ ಹೋಗಿ ನಾನು ಮಾತಾಡ್ಸಿದ್ದೀವಿ. ಅವಾಗೆಲ್ಲ ಇತ್ತು ಅಣ್ಣ. ನಾನು ಆ ಫೋಟೋಸ್ ಎಲ್ಲ ವೈರಲ್ ಮಾಡಿಬಿಟ್ರೆ ನಿಜ ನೀವು ನಂಬೋದೇ ಇಲ್ಲ. ಮಾಡ್ತೀನಿ, ಅದು ಇಷ್ಟರಲ್ಲೇ ಮಾಡ್ತೀನಿ. ರಿಪೋರ್ಟರ್ ಕೆಲಸ ಮಾಡಿದ ಫೋಟೋಸು. ನಾನು ಇದು ಏನಪ್ಪ ADMK DMK ಪಾರ್ಟಿ ಹತ್ರ ಎಲ್ಲ ಹೋಗಿದ್ದೆ, ತಮಿಳ್ನಾಡು. ಓಕೆ. ಅಲ್ಲೆಲ್ಲ ಹೋಗಿ ಅವರ ಒಂದು ಎಲ್ಲ ತಮಿಳ್ ಬರಲ್ಲ, ನಮ್ಮ ಮೇಡಮ್ ಅವ್ರು ಕರ್ಕೊಂಡು ಹೋಗಿದ್ರು, ಹೋಗಿದ್ದೆ. ಅಲ್ಲೆಲ್ಲ ಎಲೆಕ್ಷನ್ ನಡೀತಿತ್ತಲ್ಲ, ಅಲ್ಲೊಂದು ಕವರ್ ಮಾಡಬೇಕಿತ್ತು ಅಂತ ಹೇಳಿ ಹೋಗಿದ್ವಿ. ಅಲ್ಲೆಲ್ಲ ಅವನ್ನೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಮೀಟ್ ಮಾಡಿದ್ದೀವಿ. ಸ್ಟಾಲಿನ್ ಅವ್ರೆಲ್ಲ ಮೀಟ್ ಮಾಡಿದ್ದೀವಿ. ಅದಕ್ಕೆ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಬರ್ಲೇಬೇಕು, ಬಂದ್ರೆ ರಾಜಕೀಯಕ್ಕೆ ಬರ್ಬೇಕು. ಅದಕ್ಕೆ ಒಂದು ರೀಲ್ಸ್ ಅಷ್ಟೇ, ಸ್ಟೆಪ್ ಅಷ್ಟೇನೆ. ಇವಾಗ ಒಂದು ಫೇಮಸ್ ಆಗಕ್ಕೆ ಒಂದು ಫ್ರೇಮ್ ಸಿಗಕ್ಕೆ ನಮಗೆ ಫ್ರೇಮ್ ಸಿಕ್ಕಾಯ್ತು. ಇವಾಗ ಏನಿರೋದು ವಿಧಾನಸೌಧಕ್ಕೆ ಜಂಪ್ ಆಗ್ಬೇಕಷ್ಟೇ. ಸಂಘ ಸಂಘಟನೆಗಳು ಬರ್ತಾ ಇದ್ದಾವೆ, ಯಾಕ ನಮ್ಮ ಸಂಘಕ್ಕೆ ಸೇರ್ಕೊ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ಅಣ್ಣ, ಎಲ್ಲಿ ಸೇರೋ ಹೊಟ್ಟೆ ಬೇಕು ಅಷ್ಟೇ ಅಣ್ಣ ನನ್ಗೆ ಬೇಕಾಗಿರೋದು. ಇವಾಗ ಏನಾದ್ರೂ ನಾನು ಗಂಗಾಕನ್ನ ಸರ್ಕಾರ ಬಂತು ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತ ಸರ್ಕಾರ, ನನಗೆ ಈ ಜನರಿಗೆ ಏನು ಉಪಯೋಗ ನಿಮ್ಮ ಸರ್ಕಾರದಿಂದ? ಅಣ್ಣ ನಮ್ಮ ಸರ್ಕಾರದಲ್ಲಿ ಏನ್ ಗೊತ್ತಾ, ನಾವ್ ಹೇಳೋದು ಇಷ್ಟೇ ಅಣ್ಣ, ಯಾರು ಲವ್ ಮಾಡ್ಬಾರ್ದು. ಲವ್ ಅನ್ನೋದು ಕಟ್ಟು. ಮತ್ತೆ ಲವ್ ಏನಕ್ ಮಾಡ್ಬೇಕು? ಲವ್ ಗಿವೆಲ್ಲ ಇಲ್ಲ. ಇವಾಗ ಏನಾದ್ರೂ ಹುಡುಗ ಹುಡುಗಿ ನೋಡ್ತಾ ಇದ್ರೆ ಫಸ್ಟ್ ನಿನ್ಗೆ ಬೈತಾರೆ. ಮದ್ವೆ ಮಾಡ್ಸೋಣ ಬಿಡ್ರಿ, ಮದ್ವೆ ಮಾಡಿಸ್ಬಿಡ. ಏನ್ ಗೊತ್ತಣ್ಣ, ಓದೋ ಟೈಮಲ್ಲಿ ಓದ್ಕೋಬೇಕು, ದುಡ್ಡು ಮಾಡ್ಬೇಕು. ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ತಿತ್ತ ಬಾ ಅಂತಾರೆ, ಇಲ್ಲಾಂದ್ರೆ ಅತ್ತ ಹೋಗು ಅಂತಾರೆ. ಹೌದು. ದುಡ್ಡಿದ್ರೆ ಲವ್, ದುಡ್ಡಿಲ್ಲ ಅಂತಂದ್ರೆ ಹುಡುಗ ಹುಡುಗಿ ಇದ್ರೆ ಒಂದು ಲವ್ ಮಾಡಕ್ಕೆ ಒಂದು ಹುಡುಗ ಹುಡುಗಿ ಸಾಕು. ಜೀವನಕ್ಕೆ ಉಪ್ಪು ಖಾರ ಹುಳಿ ಪಾತ್ರೆ ಪಗಡ ಎಲ್ಲ ಬೇಕು ಅಲ್ವಾ? ಅದಕ್ಕೆ ದುಡ್ಡು ಮಾಡ್ಬೇಕು. ದುಡ್ಡು ಮಾಡ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ಓದೋ ಟೈಮಲ್ಲಿ ಓದ್ಬೇಕು. ಓದಿಲ್ವಾ, ನೀನ್ ಲವ್ ಮಾಡ್ತಿದ್ಯಾ, ಕರ್ಕೊಂಡೋಗಿ ಮದ್ವೆ ಮಾಡ್ಸೋದು ಅಷ್ಟೇನೆ. ಸೆಕೆಂಡ್, ಫಸ್ಟ್ ಲವ್ ಅನ್ನೋದು ಬ್ಯಾನ್ ಮಾಡ್ತೀನಿ, ನೆಕ್ಸ್ಟ್ ಎಣ್ಣೆ ಬ್ಯಾನ್ ಮಾಡ್ತೀನಿ. ಮದ್ಯಪ್ರಿಯರ ಸಂಘ ಬಂದು ಹೊಡೆದ್ ಬಿಡುತ್ತೆ. ಹೊಡಿಲಿ ಬಿಡೋಣ, ನಾವ್ ರೆಡಿ ಇದ್ದೀವಿ. ಏನು ಕಳ ಕುಡಿಬೇಕು, ಏನು ಕುಡಿಬೇಕು, ದಮ್ ಹೊಡಿಬಾರ್ದು. ಎಣ್ಣೆ ಬ್ಯಾನ್ ಮಾಡ್ತೀನಿ. ಎಲ್ಲ ಮೇನ್ ಸರ್ಕಾರಕ್ಕೆ ಅದೇ ಆದಾಯ, ಮೂಲ ಆದಾಯ. ದುಡಿಲಿ ಬಿಡೋಣ, ಕಷ್ಟಪಟ್ಟು ದುಡಿಲಿ. ನೀನ್ ಮೂಲ ಆದಾಯನ ಕಿತ್ತಿ ದುಡಿಬೇಕು ಅಂತಂದ್ರೆ ಏನ್ 60 ವರ್ಷ 70 ವರ್ಷ ಆದವ್ರು ದುಡಿತಾರ? ಹಂಗಾರೆ ಕುಡಿದ್ರೆ ಮಾತ್ರ ದುಡ್ಡು ಹೋಗ್ಬಿಡ್ತದೆ ಸರ್ಕಾರಕ್ಕೆ. ಆ ಕುಡ್ದು ಆಳಗೋದ್ರ ಪರವಾಗಿಲ್ಲ, ನಿಮ್ ಸರ್ಕಾರಕ್ಕೆ ದುಡ್ಡು ಬೇಕು. ನಾವ್ ಹಂಗ್ ಮಾಡಲ್ಲ. ಬೇರೆ ಎಲ್ಲಿಂದ ನಾವ್ ಇರೋರ ಹತ್ರ ಕಿತ್ಕೊಂತೀವಿ, ಸರ್ಕಾರ ನಡೆಸ್ತೀವಿ, ಇಲ್ದಿರೋರ್ ಕೊಡ್ತೀವಿ ಅಷ್ಟೇನೆ. 1000 ಕೋಟಿ 800 ಕೋಟಿ 2000 3000 ಕೋಟಿ ಯಾವನಿಗೋಸ್ಕರ ಇಟ್ಟಿರೋದು ಕಿತ್ಕೊಂತೀವಿ ಅವ್ರ ಹತ್ರ. ನಾವು ರೈಡ್ ಮಾಡಿಸ್ತೀವಿ, ರೈಡ್ ದುಡ್ಡೆಲ್ಲ ನಾವು ಜೀವನ ನಡೆಸ್ತೀವಿ. ಅಂದ್ರೆ ಬ್ಲಾಕ್ ಮನಿ ಎಲ್ಲ ವೈಟ್ ಮನಿ ಮಾಡಿ ಸರ್ಕಾರಕ್ಕೆ ಎಲ್ಲಿ ಏನು ಏನಾದ್ರು ಓಲು ಪೋಲ್ ಆಗ್ತಿದ್ರೆ ಅದೆಲ್ಲ ಮುಚ್ಚಿ, ತ್ಯಾಪೆ ಮುಚ್ಚಿ ಸರಿ ಮಾಡ್ತೀವಿ. ಕುಡಿಯೋ ಎಣ್ಣೆ ಬ್ಯಾನ್ ಅಷ್ಟೇ, ಬೇಕಾಗಿಲ್ಲ ಎಣ್ಣೆ. ಲವ್ ಬ್ಯಾನು, ಎಣ್ಣೆ ಬ್ಯಾನು, ಸದ್ಯಕ್ಕೆ 2 ಬ್ಯಾನ್ ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ನೋಡೋಣ, ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಅಂದ್ರೆ ಸೀನಿಯರ್ ಲೀಡರ್ಸ್ ಅಂತಂದ್ರೆ ಯಾರು ಇರ್ಬೇಕು ನಿಮ್ ಪಕ್ಷದಲ್ಲಿ? ಅಣ್ಣ ಬೇಡ, ಸುಮ್ಮನಿರಣ್ಣ, ಬೇಡ. ನಮ್ಗೆ ನಾಗಲಕ್ಷ್ಮಿ ಅಕ್ಕ ಇಷ್ಟ, ಮಹಿಳಾ ಆಯೋಗ. ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಆ ತರದ ಇಷ್ಟ. ಆ ತರ ಅವ್ರ ಜೊತೆ ನಾವು ಇದ್ರೆ ನಮ್ಗೇನೋ ಒಂಥರ ಖುಷಿ. ಪಕ್ಷದ ಹೆಸರು ಏನಿರ್ಬೋದು, ಏನ್ ಹಿಡಿತೀಯ ಅಕ್ಕ? ಅಣ್ಣ ಬೇಡ ಬಿಡೋಣ, ಈಗ್ಲೇ ಎಲ್ಲ ಹೇಳ್ಬಿಟ್ರೆ ಕದ್ದ ಚಿತ್ರ ಆಗೋಗ್ಬಿಡ್ತದೆ. ಬೇಡ ಅಣ್ಣ, ಎಲ್ಲ ಇಷ್ಟೇ ಸಾಕಿಷ್ಟು ಕೊಟ್ಟಿದ್ದೀನಿ. ಈ ಡೋಸ್ಗೆ ಅವ್ರು ತಡ್ಕೊಳಕ್ ಆಗಲ್ಲ. ಮಾಂಜಾ ಕೊಡ್ತಾ ಇದ್ರೆ ಅಷ್ಟೇ. ಯಾವ್ಯಾವ ರೀತಿ ಮಾಂಜಾ ಕೊಡ್ತೀಯ ಅಕ್ಕ ನೀನು ವಿರೋಧಿಗಳಿಗೆ? ವಿರೋಧ ಪಕ್ಷದವ್ರಿಗೆ ಒಂದೇ ಮಾತು ಹೇಳೋದು, ಅವ್ರು ಏನ್ ಗೊತ್ತಾ, ವಿರೋಧ ಪಕ್ಷದವ್ರನ್ನ ವಿರೋಧ ಮಾಡಲ್ಲ. ಅವ್ರಿಗೂ ಏನೋ ಎಗ್ರೆಸ್ ಕಬಾಬ್ ಕೊಡ್ಸು ಬುಟ್ಟಿಗೆ ಹಾಕೊಂತೀನಿ. ಆಮೇಲೆ ಅವ್ರಿಗೆ ಮಂಜಣ್ಣಂತರ ಬುಟ್ಟಿಗೆ ಹಾಕೊಂಡು ನೀಟಾಗಿ ಅವ್ರಿಗೆ ಎಲ್ಲಿ ಡೀಲ್ ಮಾಡ್ಬೇಕು ಅಲ್ಲಿ ಡೀಲ್ ಮಾಡಿ, ಅಣ್ಣ ಓಕೆ ಹುಷಾರ್ ಬಾಯ್ ಅಂತೇಳಿ. ಆದ್ರೆ ಅವ್ರು ಬತ್ತಿ ಇಟ್ಟಿರ್ತೀನಿ, ಕಾಣಿಸಲ್ಲ ಅಷ್ಟೇ ಅವ್ರಿಗೆ. ವಿರೋಧ ಪಕ್ಷದವ್ರು ನಾವ್ ವಿರೋಧ ಮಾಡಲ್ಲ. ನೀನು ನಮ್ಮ ಅಣ್ಣ, ನೀನು ನಮ್ಮ ತಮ್ಮ ಅಂತ ಹೇಳಿ ಬುಟ್ಟಿಗೆ ಹಾಕೊಂಡು ಅದ್ಮಿ ನೀಟಾಗಿ ನಮ್ ಕೆಲ್ಸ ನಾವ್ ಮಾಡಿಸ್ಕೊಂಡು ನಡೆಯುತ್ತೆ. ಸುಮ್ಮನೆ ಕಿತ್ತಾಡ್ಬಾರ್ದಣ. ಓಕೆ ಅಕ್ಕ, ಥ್ಯಾಂಕ್ ಯು.
ತುಂಬ ಖುಷಿ ಆಯಿತು ಇಷ್ಟೊತ್ತು ನಮ್ಮ ಸ್ಪೀಡ್ ನ್ಯೂಸ್ನಲ್ಲಿ ಕೂತ್ಕೊಂಡು. Thank you ತುಂಬಾ ಅಣ್ಣ, thank you so much. ಸಾಕಷ್ಟು ಎಂಟರ್ಟೈನ್ಮೆಂಟ್ ಮಾಡಿದೆ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದೆ, ನಿನ್ನ ಲೈಫ್ ಸ್ಟೋರಿ ಆಗಿರ್ಬೋದು, ನೀನು ಬಂದಿರುವಂಥ ಹಾದಿ ಆಗಿರ್ಬೋದು. ಸೊ ಒಳ್ಳೇದಾಗಲಿ, ನೆಕ್ಸ್ಟ್ ನಿನ್ನ ಜೀವನ ಭಾಳ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಕೂಡ ಆಗಲಿ. ಎಲ್ಲ ಆಗ್ಲಿ ಅಣ್ಣ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸ್ಪೀಡ್ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲರೂ ಬೈತಾರೆ, ಇವರೆಲ್ಲ ಏನಕ್ಕೂ ಇಲ್ಲ ಇಂಥವನ್ನೆಲ್ಲ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತೀರಾ ಅಂತ ಬಿಟ್ಟು. ಇಷ್ಟು ಜನ ಗುರುತಿಸ್ತವ್ರೆ, ಕರ್ನಾಟಕದಲ್ಲಿ ಇಷ್ಟು ಜನ ಫಾಲೋವರ್ಸ್ ಆಗವ್ರೆ ಅಂತಂದರೆ ಅದು ಒಂದು ಸಾಧನೆನೇ. ಒಂದೊಂದು ಫಾಲೋವರ್ಸ್ ಸಂಪಾದನೆ ಮಾಡೋದು ಅದೊಂದು ದೊಡ್ಡ ಸಾಧನೆ. ಅವ್ರ ಮನಸ್ಸನ್ನ ಕರಗಿಸಿ ಅವರು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಮಾಡ್ತಾರೆ. ಅದು ಅವ್ರ ದೊಡ್ಡ ಗುಣ. ಆ ಒಂದು ಫಾಲೋವರ್ಸ್ ಇರೋದಕ್ಕೆ ನೀವು ನಮ್ಮನ್ನು ಕರೆದಿಷ್ಟು ಇಂಟರ್ವ್ಯೂ ಮಾಡಿ ಇಷ್ಟೆಲ್ಲ ಇದು ಮಾಡಿದಿರೋದು. ಅದಕ್ಕೆ ಮೀಡಿಯಾದವರಿಂದನೇ ನಾವು ಬದುಕೋದು. ಮೀಡಿಯಾ ಇಲ್ಲ ಅಂತಂದರೆ ನಾವಿಲ್ಲ. ಮೀಡಿಯಾದವರು ಬಂಗಾರದವರು. ಚೆನ್ನಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ. ಬರ್ಲಣ್ಣ. ಕೂತ್ಕೋಕ ನನಗೆ ಬಗ್ಗೆ ಏನು ಹೇಳಲ್ವಾ? ನೀನೊಂಥರ ಸೂಪರ್ ಬಿಡೋಣ. ಅಯ್ಯ ಸಾಕಕ್ಕ ಅಷ್ಟೇ. ಓಕೆ, ಮುಗಿಸ್ಬಿಡ್ಲಾ ಕಾರ್ಯಕ್ರಮ? ಹಾಂ ಸರಿ. ಓಕೆ, ನೋಡಿದ್ರಲ್ಲ ಗಂಗಕ್ಕನ ಆರ್ಭಟ ಹೇಗಿತ್ತು ಅಂತ. ಯಾಕಂದರೆ ಗಂಗಕ್ಕ ಒಂಥರ ಮುಗ್ಧ ಮನಸ್ಸಿನ ಮಹಿಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳ ಅದ್ಭುತವಾದಂಥ ಕಲೆ ಇದೆ. ಸಾಕಷ್ಟು ಸಿನಿಮಾಗಳಲ್ಲಿ, ಈಗ ಕೆಲವೊಂದಿಟ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರ ಜೀವನ ಭಾಳ ಸಮೃದ್ಧವಾಗಲಿ, ಮುಂದೆ ಒಳ್ಳೆ ಸಿನಿಮಾ ನಟ ಸ್ಟಾರ್ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.